ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡಿ ಸ್ನೇಹಿತರೆ, ನಾನು ಗುಲ್ಬರ್ಗಾಗೆ ಬಂದಾಗಿದೆ. ಎಲ್ಲರೂ ರೆಡಿಯಾಗಿ ನಿಂತ್ಕೊಂಡಿದ್ದೀವಿ. ಅದಕ್ಕಿಂತ ಮುಖ್ಯವಾದ ವಿಷಯ, ಫಸ್ಟ್ ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ, ನೀವೆಲ್ಲ ಲಾಸ್ಟ್ ವ್ಲಾಗ್ ಕಾಯ್ತಾ ಇದ್ರಿ ಅನ್ಕೊಂತ ಇದ್ದೆ. ನಾನು ಲಾಸ್ಟ್ ವ್ಲಾಗ್ ಹಾಕಕ್ಕಾಗ್ಲಿಲ್ಲ ಸ್ನೇಹಿತರೆ. ನನ್ನ ಮೆಮೊರಿ ಕಾರ್ಡ್ ಎಲ್ಲ ಕರಪ್ಟ್ ಆಗ್ಬಿಡ್ತು ಫುಲ್ಲು. ನಾನು ಮಾಡಿರೋ ರೆಕಾರ್ಡಿಂಗು ಅದು ಎಲ್ಲ ಹೊಟ್ಟೋಯ್ತು ಫುಲ್ಲು. ಸೊ ಒಂದೇ ಭಾರತ್ ಬ್ಲಾಗಿಗೆ ಫೈನಲ್ ಆಗೋಯ್ತು. ಇವಾಗಲೂ ಕೂಡ ಈ ಬ್ಲಾಗ್ ತುಂಬಾ ಲೇಟ್ ಆಗಿ ಬರ್ತಾ ಇದೆ. ಸೊ ಇವಾಗೆಲ್ಲ ಮೆಮೊರಿ ಕಾರ್ಡ್ ಹೊಸ ತಗೊಂಡಿದ್ದೀನಿ. ನಾನು GoPro ಅಲ್ಲಿ ಮೆಮೊರಿ ಕಾರ್ಡ್ ಹೊಸದು ಹಾಕೊಂಡ್ಬಿಟ್ಟು ಇವಾಗ ಶೂಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಿನ ವಿಶೇಷ ಏನು ಅಂತಂದ್ರೆ ಸ್ನೇಹಿತರೆ, ಇವತ್ತು ಹೋಲಿ ಹಬ್ಬ ಇದೆ. ಇವತ್ತು ಏನಂತಾರ ಆಕ್ಚುಲ್ ಆಗಿ ಏನಂತಾರ ಹಬ್ಬಕ್ಕೆ? ಹೋಲಿ ಹುಣ್ಣಿಮೆ ಅಂತ ಹೇಳ್ತಾರೆ. ಇವತ್ತು ವಿಶೇಷ ಅದೇ. ಇವತ್ತು ಎಲ್ಲ ರೆಡಿ ಆಗಿದ್ದೀವಿ. ಇನ್ನೂ ಸ್ನಾನ ಆಗಿಲ್ಲ, ಬಟ್ ಎಲ್ಲ ಎದ್ದು ಫ್ರೆಶ್ ಆಗಿ ಬಟ್ಟೆ ಎಲ್ಲ ಹಳೆ ಬಟ್ಟೆ ಹಾಕೊಂಡು ನಿಂತ್ಕೊಂಡಿದೀವಿ ಹೋಲಿ ಆಡೋಣ ಅಂತ ಅಂದ್ಬಿಟ್ಟು. ನಮ್ಮ ಮಳೆ ಹೋಗೋಣ ಎಲ್ಲ ಬೇರೆ ಕಡೆ ಹೋಲಿ ಪಾರ್ಟಿ ಮಾಡಕ್ಕೆ ಎಲ್ಲ ಹೋಗಿದ್ದ ನಾನು. ಫ್ರೆಂಡ್ಸ್ ಜೊತೆ ಹೋಗಿದ್ದಾನೇನೋ ಎಲ್ಲ. ಸೊ ನಾವು ಹೋಲಿ ಹಬ್ಬ ಸ್ಟಾರ್ಟ್ ಮಾಡೋ ಬನ್ನಿ ಸ್ನೇಹಿತರೆ. ಇವಾಗ ಹಾಗೆ ಹೋಲಿ ಹಬ್ಬ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಾಪುದು ಫೋಟೋ ಶೂಟ್ ಅಂತ ಮಾಡ್ಬೇಕು. ಪಾಪುದು ಫೋಟೋ ಶೂಟ್ ಇದೆ, 4 months ಇನ್ ಫೋಟೋ ಶೂಟ್ ಇದೆ. ಅದನ್ನ ಮುಗಿಸ್ಕೊಂಡ್ಬಿಟ್ಟು ಹೋಲಿ ಹಬ್ಬನ ಸ್ಟಾರ್ಟ್ ಮಾಡೋಣ. ಹೋಲಿ ಆಟ ಆಡ್ತಾ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ನಿಮ್ಗೆ. ನಾನು ಇಲ್ಲಿ ನೋಡಿ ಸ್ನೇಹಿತರೆ, ಏನೇನೋ ಪೂಜಾ ಪ್ರಿಪ್ರೇಷನ್ ಮಾಡಿದಾಳೆ ಫೋಟೋ ಶೂಟ್ ಮಾಡೋಕ್ಕೆ. ಇವತ್ತಿನ ಥೀಮ್ ಏನೋ ಫೋಟೋ ಶೂಟಿಂಗ್ ಅಂದರೆ ಹೋಲಿ ಹಬ್ಬದ ಥೀಮು. ಹೋಲಿ ಹಬ್ಬ ಇಟ್ಕೊಂಡ್ಬಿಟ್ಟು ಈ ಥೀಮಲ್ಲಿ ಫೋಟೋ ಶೂಟ್ ಮಾಡ್ತಾಳೆ. ಏನು ಪೂಜಾ? ಅದು ಹೋಲಿ ಬಂದ್ಬಿಟ್ಟು ನಂಗೆ ಯೂಸ್ ಆಯ್ತು. ಇದೇ ಐಡಿಯಾ ಮಾಡೋಣ. ಒಟ್ಟು ಅವತ್ತು ಏನಿರುತ್ತೆ ಅದೇ ಥೀಮ್ ಹಿಡ್ಕೊಂಡ್ಬಿಡ್ತೀವಿ. ಹಂಗೇನೆ ಈಸಿ ಅಲ್ಲ ಮಾಡಕ್ಕೆ. ನೋಡಿ ಸ್ನೇಹಿತರೆ, ಒಂದು ಫೋಟೋ ಶೂಟ್ ಮಾಡೋಕೆ ಎಷ್ಟು ಸರ್ಕಸ್ ಮಾಡಬೇಕು. ಅವ್ಳು ಮೂಡ್ ಚೆನ್ನಾಗಿರೋ ಅಷ್ಟೊತ್ತಿಗೆ ಫೋಟೋ ಶೂಟ್ ಮುಗಿಸ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಕತೆ ಮುಗಿದೋಯ್ತು ಆಮೇಲೆ. ಏನಮ್ಮ ಪೂಜಾ ಮೇಡಮ್, ಆಯ್ತಾ ಫೋಟೋ ಶೂಟು? ಹಾ, ಎಷ್ಟು ಕಷ್ಟ ನೋಡ್ರಿ. ಇಷ್ಟು ಮಾಡಕ್ಕೆ ಇಷ್ಟು ದೊಡ್ಡ ಸರ್ಕಸ್. ಇದು ನಾನು ಹೇಳದೆ ಮರ್ತೋದೆ. ಇದು ನಮ್ಮ ಆಂಟಿ ತಗೊಂಡ್ಬಂದಿದ್ರು, ಶ್ರೀದೇವಿ ಆಂಟಿ. ಪಾಪುಗೆ ಮತ್ತೆ ಖುಷಿಗೆ ತಗೊಂಡ್ಬಂದಿದ್ರು. ಸಕ್ಕರೆ ಸರ ಅಂತಾರೆ. ಇದು ನಾವೆಲ್ಲ ಚಿಕ್ಕವರಿದಾಗ ಹಾಕೊಂಡು ತಿನ್ಕೊಂಡ್ಬಿಟ್ಟು ಹಂಗೆ ಹೋಲಿ ಆಡ್ತೀವಿ. ಇದು ತಿನ್ಬೋದು ಸ್ನೇಹಿತರೆ, ತಿನ್ಬೋದು ಇದನ್ನ. ಇದೆಲ್ಲ ಸಕ್ಕರೆಯಿಂದ ಮಾಡಿರೋದು. ಇದು ಸ್ವಲ್ಪ ಹಚ್ಕೊಬೇಕು ಖುಷಿ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಆಲ್ರೆಡಿ ನಮ್ದು ಹೋಲಿ ಹಬ್ಬ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇಲ್ಲಿ ನೋಡ್ರಿ, ಇಲ್ಲ ನಮ್ಮ ಪಾಪುಗೆ ಹೋಲಿ ಹಾಕಿ ಅವಳು ಮಾಡ್ತಾಳ. ಅಲ್ಲಿ ನೋಡ್ರಿ, ಇದು ಎಕ್ಸ್ಪ್ರೆಷನ್ ಹೇಳೋದು. ಹ್ಯಾಪಿ ಹೋಲಿ, ಹ್ಯಾಪಿ ಹೋಲಿ. ನನಗೆ ಎಲ್ಲ ಏನ್ ಆಗ್ತಾರಲ್ಲಪ್ಪ, ನನಗೆ ಅನ್ಕೊಂತಾಳ. ಹೋಲಿ ಹಬ್ಬವನ್ನು ನಾವು ಕಂಟಿನ್ಯೂ ಮಾಡೋಣ. ಏನ್ ಮಾಡ್ತಿದ್ದೆ ಖುಷಿ ನೀನು? ಅದೊಂದು ಪಿಚ್ಕಾರಿ ತರ ಬರ್ತಾರೆ, ಅದನ್ನ ತಂದ್ಕೊಟ್ಬಿಟ್ಟಿದ್ದೀನಿ ಇವಳಿಗೆ. ನೋಡಿ ಸ್ನೇಹಿತರೆ, ಹೆಂಗ್ ಹೊಡೆದಾಡ್ತಾಳೆ. ಅದ್ರಲ್ಲಿ ಬಣ್ಣ ಹಾಕ್ಬೇಕಮ್ಮ ಬಕೆಟಲ್ಲಿ. ಫಸ್ಟ್ ಬಕೆಟಲ್ಲಿ ಬಣ್ಣ ಹಾಕ್ಬೇಕು. ಇರೋಬರ ಬಣ್ಣ ಎಲ್ಲ ತಂದ್ರೆ ಹಾಕೊಳ್ಳೋ ಸ್ನೇಹಿತರೆ ಬಕೆಟಲ್ಲಿ. ನೋಡ್ರಿ, ಅವ್ರ ಫ್ರೆಂಡ್ಸ್ ಬಂದ್ರೆ ಹೊರಗಡೆ ಗೇಟ್ ಹತ್ರ ಕರೀತಾರೆ. ನಿನಗೂ ಹ್ಯಾಪಿ ಹೋಲಿ ಹತ್ತಿದ್ಯಾ? ಮುಖ ಕೊಡಿಬಾರ್ದು. ನೋಡ್ರಿ, ಇವರಿಬ್ರು ಇಲ್ಲಿ ಆಟ ಆಡ್ತಾರೆ. ಇಲ್ಲಿ ನೋಡ್ರಿ, ನಮ್ಮ ಮತ್ತೆ ಹೋಲಿದೆಲ್ಲ ಬಣ್ಣಗಳು ರೆಡಿ ಮಾಡ್ತಾರೆ. ಇನ್ನು ಸ್ಟಾರ್ಟ್ ಯಾವಾಗ ಮಾಡ್ತಾರೆ ಅದೇ ಅರ್ಥ ಆಗ್ತಲ್ಲ ನನಗೆ. ಇವ್ರು ಹೆಂಗ್ ಆಡ್ತಾರಂದ್ರೆ ನಮಗೆ, ನಾವು ಚಿಕ್ಕವರಿದ್ದಾಗ ಹೋಲಿ ಆಡ್ತಾ ಇದ್ದಿದ್ದು ನೆನಪು ಬರ್ತದೆ ನನಗೆ.
ನೋಡಿ ಸ್ನೇಹಿತರೆ ಇನ್ನು ಆಡ್ತಾನೆ ಇದೀವಿ ನನ್ನ ಟಿ ಶರ್ಟಿನ ಕಲರ್ ಲೈಟ್ ಗ್ರೀನ್ ಫುಲ್ ಡಾರ್ಕ್ ಗ್ರೀನ್ ಆಗ್ಬಿಟ್ಟೈತೆ. ನಮ್ಮ ಮಳೆ ಬಂದ ನೋಡ್ರಿ ಇವಾಗ ನೋಡ್ರಿ. ಚೇತು ಮಾಮ ಕಚ್ಚಿ ಜಲ್ದಿ. ಬನ್ರಿ ಇದು ಕುಡಿಯೋಣ, ಜ್ಯೂಸ್ ಕುಡಿಯೋಣ, ಜ್ಯೂಸ್ ಬಿಸಿಲಲ್ಲಿ ಕೋಲ್ಡ್ ಡ್ರಿಂಕ್ ಕುಡಿಯೋಣ, ಕೋಲ್ಡ್ ಡ್ರಿಂಕ್, ಜ್ಯೂಸ್ ಎಲ್ಲಿ ನೋಡಿ ಜ್ಯೂಸ್. ಇಷ್ಟು ಬಿಸಿಲಿಗೆ ಏನೋ ತಣ್ಣಗೆ ಕುಡಿಬೇಕು ಅನ್ಸುತ್ತಪ್ಪ. ಸ್ನೇಹಿತರೆ ನೋಡಿ ಇವಳು ಹೆಂಗ್ ಕಾಣ್ತಾಳೆ ಇವಳು. ಮಾರಿ ಕಣ್ಣು ಹೋರಿ ಮ್ಯಾಗೆ ಏನಂದ್ರೆ ಯೂಟ್ಯೂಬಲ್ಲಿ ಹಾಡೇ ಹಾಕಕ್ ಬರಲ್ಲಪ್ಪ. ಹಾಡು ಹಾಕಿದ್ರೆ ಕಾಪಿರೈಟ್ಸ್ ಯೂಟ್ಯೂಬಲ್ಲಿ. ನೋಡಿ ಸ್ನೇಹಿತರೆ ಎಲ್ಲಕ್ಕಿಂತ ದೊಡ್ಡ ಟಾಸ್ಕ್ ಇದು. ಖುಷಿ ಇದು ಕಾರ್ ಫುಲ್ ಡಿಸ್ಮ್ಯಾಂಟಲ್ ಮಾಡಿದೀವಿ. ಇದನ್ನ ಇವಾಗ ಈ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತಾ ಇದೀವಿ. ಇದನ್ನ ಬೆಂಗಳೂರು ತಗೊಂಡೋಗ್ಬೇಕು ಇವಾಗ. ಏನ್ ಪೂಜಾ ಹೇಳ? ಹೋಗೋ ಟೈಮ್ ಬಂತು ಕೊನೆಗೂ. ಅಂತ ಬೆಂಗಳೂರು ಟೈಮ್ ಬಂದಿದೆ. ಏನ್ ಫುಲ್ ಊರೇ ಕಟ್ಕೊಂಡು ಹೋಗ್ತಾ ಇದೀವಿ. ಫುಲ್ ಊರಿಗೆ ಕಟ್ಕೊಂಡು ಹೋಗೋರಂಗೆ ಪ್ಯಾಕಿಂಗ್ ನಡೆಸಿದ್ವಿ ಅವಾಗಿಂದ. ಹೋಲಿ ಆಡೋದೆಲ್ಲ ಮುಗೀತು, ಊಟ ಮುಗಿದಿದೆ. ನಮ್ಮ ಪೂಜಾ ಮೇಡಮ್ ಅವರು ಮತ್ತೆ ಅವ್ರ ಮೇಡಮ್ ಅವರು ಅಂದ್ರೆ ಅವ್ರ ಅಮ್ಮ ನಮಗೇನೋ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ನಮ್ಮಮ್ಮ ಸ್ಪೆಷಲ್ ಮಾವಿನ ಗಿಡ ಅಂತ ಹೇಳ್ತಾರಲ್ಲ. ಮಾವಿನ ಮರ ಅಲ್ವಂತೆ, ಮಾವಿನ ಗಿಡ ಅಂತೆ. ಎಷ್ಟು ಹಣ್ಣು ಆಗಿದಾವೆ ಅಂತ ತೋರ್ಸೋಣ. ನಾನು ಹೇಳ್ತಾ ಇದ್ದೀನಿ ಅದು ಗಿಡ ಅಲ್ಲ, ಅದು ಮರ ಅಂತ. ಅವ್ರು ಇಲ್ಲ ಅದು ಗಿಡ ಅಂತ ಹೇಳ್ತಾರೆ. ಸೊ ಅದು ಗಿಡನ ಮರನ ಅಂತ ಬನ್ನಿ ಸ್ನೇಹಿತರೆ ಹೋಗ್ಬಿಟ್ಟು ನೋಡೋಣ. ಓ ವಾವ್, ಎಷ್ಟೊಂದು ಮಾವಿನಕಾಯಿ ಆಗಿದೆ, ಎಷ್ಟೊಂದು ಮಾವಿನಕಾಯಿಗಳು. ಪೂಜಾ ಒಂದು ಕವರ್ ತಗೊಂಬ, ಬೇಗ ಒಂದು ಕವರ್ ತಗೊಂಬ, ಮನೆ ತಗೊಂಡೋಗೋಣ ಬೆಂಗಳೂರಿಗೆ. ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ಮಾವಿನಕಾಯಿಗಳಾಗಿದಾವೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಯಾರು ತಂದಿದ್ದು ಗಿಡ? ಓಹೋ ಗಿಡ ಅಲ್ಲ, ಗಿಡ ತಂದಿದ್ದು ನಾನು. ಗಿಡವಾಗಿ ತಂದಿರೋದು ಮರವಾಗಿ ಬಗ್ಗಿತಲ್ಲೋ. ಬಿಟ್ಬಿಡ್ತಲ್ಲಮ್ಮ, ತಗೋ. ಕವರ್ ಹಾಕೊಳಮ್ಮ. ನೋಡಿ ಸ್ನೇಹಿತರೆ ಕಿತ್ತು ಒಂದ್ ಮಾವಿನಕಾಯಿ ಬಿತ್ತು. ಈ ಮಾವಿನಕಾಯಿ ಏನ್ ಮಾಡ್ಬೇಕು ಗೊತ್ತಾ ಇವಾಗ? ಈ ಮಾವಿನಕಾಯಿ ತಗೊಂಡ್ಬಿಟ್ಟು ಉಪ್ಪಿನಕಾಯಿ ಹಾಕಿ ಸ್ನೇಹಿತರೆ. ಇವತ್ತು ಇನ್ಸ್ಟಂಟ್ ಉಪ್ಪಿನಕಾಯಿ ಹಾಕ್ರಿ ಈ ಮಾವಿನಕಾಯಲ್ಲಿ. ಎಷ್ಟೊಂದು ಮಾವಿನಕಾಯಿ ಆಗಿದ್ರು. ಓ ವಾವ್, ಇನ್ನೊಂದು ತೆಗೆದ್ಲು ನನ್ನ ಮಗಳು. ಸೂಪರ್ ಖುಷಿ. ಪಾರ್ಸಲ್ ಕಳಿಸ್ತೀನಿ. ಖುಷಿ ಮರ್ತ ಬಿಟ್ಟಿ. ನಮ್ಮ ಅತ್ತೆ ಈ ಗಿಡ ತೊಳಕ್ ಹೋದಾಗ ಸ್ನೇಹಿತರೆ ಮನೆಯೆಲ್ಲ ಹಾಕ್ಬೇಕಾದ್ರೆ ಈ ಜಾತಿದು ಬೇಡ ಮಾವಿನಕಾಯಿ, ಇದು ಆಗದೇ ಇಲ್ಲ, ಇದು ಬೇರೆ ಜಾತಿ ತಗೋಣ ಅಂತ ಕೂತಿದ್ರು ಜಾಯಕ. ಮನೇಲಿ ಬೆಳೆಯೋದೇ ಇಲ್ಲ ಇದು ಅಂತ. ನಾನಂದೆ ಇದು ಚಿಕ್ಕ ಮರ ಆಗುತ್ತೆ, ದೊಡ್ಡ ಮರ ಆಗಲ್ಲ, ಇದು ಚಿಕ್ಕ ಮರದಲ್ಲೇ ಬಿಡಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ನಾನು ಕೇಳಕಟ್ಟಿರ್ಲಿಲ್ಲ. ಒಂದ್ 3-4 ಇತ್ತು. ನಾನು ಅವಾಗಲೇ ಅದನ್ನ ತೋರಿಸ್ಬಿಟ್ಟು ಹೇಳೋದ, ಇಲ್ಲ ಇದನ್ನೇ ತಗೋಣ ಅಂತ. ನಾನು ಫೋರ್ಸ್ ಮಾಡಿ ತಂದಿದ್ದಕ್ಕೆ ಇವತ್ತು ಇವ್ರ ಮನೇಲಿ ಇಷ್ಟೊಂದು ಮಾವಿನಕಾಯಿಗಳು ಕಂಡುಕೊಂಡಿದ್ದಾವೆ. ಸೂಪರ್ ಆಗೈತೆ ಬಿಡ್ರಿ. ಇನ್ಸ್ಟಂಟ್ ಉಪ್ಪಿನಕಾಯಿ ಹಾಕೋಣ ಇವತ್ತು, ತೋರ್ಸೋಣ. ಅದು ಹಾಕೋದ್ರೆ ಏನ್ ಟಕ್ ಅಂತ ಆಗುತ್ತಲ್ಲ ಕೆಲಸ. ಏನೊಂದು 2 ನಿಮಿಷ ಹಿಂಗ್ ಕುಯ್ದ್ಬಿಟ್ಟು ಉಪ್ಪು ಖಾರ ಹಾಕಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಗರ ತಿರ್ಗಿಸ್ಬಿಟ್ಟು ಗಪ ತಿಂದ್ರೆ ಲಾಪ ಅಂತ ಹೊಡ್ಕೊಂಡು ಸ್ವಲ್ಪ ಇವಾಗ ಇಷ್ಟೆಲ್ಲ ಹೇಳಿದ್ಮೇಲೆ ತಿನ್ಲೇಬೇಕಿದು. ಓಪನ್ ಮಾಡಿ ಚಾರ್ಜರ್ ಬರ್ತೈತೆ. ನೋಡಿ ಚಾರ್ಜರ್ ಬಂದಿರಾ ತಂದೇನಿ ನಾನು. ಎಷ್ಟು ದಿವಸ ಆದ್ಮೇಲೆ ಕ್ಯಾಮ್ರಾ ಮುಂದೆ ಮಾತಾಡ್ತಾಳೆ ಇವಳು. ಈ ಸಿಂಪಲ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋ ರೆಸಿಪಿ ತೋರಿಸ್ತೀನಿ ನಿಮಗೆ. ನನ್ನ ಫೇವರೆಟ್ ಉಪ್ಪಿನಕಾಯಿ ಇದು. ಅಂದ್ರೆ ಸುಮ್ಮನೆ ಇದು ಹಂಗೆ ಇನ್ಸ್ಟೆಂಟ್ ಆಗಿ ಟಕ್ ಅಂತ ಒಟ್ಟಿಗೆ ಮಾಡ್ಕೊಳ್ಳೋದು. ಇನ್ಸ್ಟೆಂಟ್ ಉಪ್ಪಿನಕಾಯಿ ಅಂದ್ಬಿಡು. ಏನನ್ಬೇಕಾ? ಇನ್ಸ್ಟೆಂಟ್ ಉಪ್ಪಿನಕಾಯಿ. ಇಲ್ಲಿ ನೋಡಿ ಸ್ನೇಹಿತರೆ, ಈ ತರ ಚಿಕ್ಕದಾಗಿ ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದಾರೆ. 1-2 ದಿನದಲ್ಲಿ ತಿನ್ನೋದಷ್ಟೇ. 1-2 ದಿವಸ ಅಷ್ಟೇ. ಇದರಲ್ಲೆಲ್ಲ ಹಾಕ್ಬೇಕು. ಓಹೋ, ನಾನು ಒಳ ಬಷ್ಟೊತ್ತಿಗೆ ಎಲ್ಲ ನಿಮ್ ಮೊದಲೇ ಬರೋದು ಲೇಟು. ಓಹೋ, ಏನ್ ನನಗೆ ಹೇಳಕ್ ಇವ್ರು ಒಂದೆಲ್ಲ ಲೈನ್ ಕೇಳ್ತಾರ ನೋಡ್ರಿ. ನೋಡು, ಸ್ವಲ್ಪ ಅರ್ಶಿನ ಪುಡಿ, ಉಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಮತ್ತೆ ಉಪ್ಪಿನಕಾಯಿ ಅಂದ್ರೆ ಉಪ್ಪು ಜಾಸ್ತಿ ಇರ್ಲೇಬೇಕಲ್ಲ ಜಾಯಕ. ಎಂತ ಮಾತಾಡುವಿರಿ ನೀವು? ಜಲ್ದಿ ಕೆಡಬಾರ್ದು ಅನ್ನೋಕ್ಕೆ ಉಪ್ಪು ಜಾಸ್ತಿ ಹಾಕೋದು. ಖಾರ, ಉಪ್ಪು, ಅರ್ಶಿನ ಅಷ್ಟೇ. ಖಾರ, ಉಪ್ಪು, ಅರ್ಶಿನ ಅಷ್ಟೇ. ಆಮೇಲೆ ಎಣ್ಣೆ ಇಲ್ಲ, ಒಗ್ಗರಣೆ ಕೊಡ್ತೀನಿ ನಾನು ಅದಕ್ಕೆ. ಇವಾಗ ಎಂತದು ಒಗ್ಗರಣೆ ಕೊಡೋದಾ? ಒಗ್ಗರಣೆ ಕೊಡೋದು.
ನಾನು ಹಿಡ್ಕೊಂತೀನ ಇವಳೊಬ್ಳು ಉಪ್ಪಿನಕಾಯಿ ತರ ಮಧ್ಯದಲ್ಲಿ ನಾನು ಹಿಡ್ಕೊಂತೀನಿ ಅಂತ ಇಲ್ಲ ರೀ ನೋಡ್ರಿ ಬೀಳ್ತಾ ಇದ್ದೀನಿ ಇಂಥ ನೋಡಿ ಸ್ನೇಹಿತರೆ ಇಂಥದೇ ಕೆಲಸ ಇಂಥದ್ದು ಮಾಡ್ಬಿಟ್ಟು ಎಲ್ಲ ನಾನು ಮಾಡಿದ್ದೀನಿ ಅಂತ ಹೇಳ್ತಾಳೆ ನಮ್ಮ ಮನೇಲಿ ಹಿಂಗೆ ಮಾಡೋದು ಹೇಳು ನೋಡ್ರಿ ಅವಳಿಗೆ ಎದ್ಕೊಂಡ್ಬಿಟ್ಟು ನಮ್ಮ ಅತ್ತೆ ಪಾಪ ಹಿಂಗಡೆ ನಿಂತ್ಕೊಂಡು ಎಣ್ಣೆ ಹಾಕ್ತಾರೆ ಬಾ ಮಮ್ಮಿ ಎಲ್ಲ ನಾನೇ ಇಲ್ಲ ಇದು ಎಣ್ಣೆ ಸೋರುತ್ತೆ ಈ ಕಡೆ ಅಂತ ನಮ್ಗೆ. ಅಂದ್ರೆ ಎಣ್ಣೆ ಸಿಡಿಯುತ್ತೆ ಅಂತ ನಾ ಸಿಡಿದ್ರೆ ನಾನು ಮಗಳಿಗೆ ಸಿಡಿಲಿ ನಂಗೆ ಸಿಡಿಬಾರ್ದು ಅಂತೀರಾ ಈಗ ಹತ್ತು ಕೆಳಗಡೆ ಈ ಕಡೆಯಿಂದ ಬಂದ್ರೆ ಏನು ಅಂತಾನೆ ಇರ್ತಾರೆ ಹವ್ವ ಅಂತಾರ ಅದಕ್ಕೆ ಹವ್ವ ಏನಂದ್ರೆ ಹೇಳ್ರಿ ಗುಲ್ಬರ್ಗ ಬಿಸಿಲಲ್ಲಿ ಉಪ್ಪಿನಕಾಯಿ ತಿನ್ಬೇಕಂತ ಇವನಿಗೆ ಅಲ್ಲ ಮಾವಿನಕಾಯಿ ಕಿತ್ತಾಳ ನನ್ನ ಏನು ಮಗಳು ಮಾವಿನಕಾಯಿ ಬಿತ್ತ ಇಲ್ಲ ಕೆಳಗಡೆ ಮಗಳು ಒಂದು ಕಿತ್ತು ಬಿಟ್ಲು ಆಯ್ತು ಅದೇ ಸುರಜ್ಕೊಂಡ್ರು ಈಗ ಬೆಳಗ್ಗೆ ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಬೆಳಗ್ಗೆ ಮಾವಿನಕಾಯಿ ಚಿತ್ರಾನ್ನ 2 ಮಾವಿನಕಾಯಿ ಕಿತ್ತಾಳಲ್ವಾ ಆಗಿರೋದೇ 30 ಮಾವಿನಕಾಯಿ 42 ಇದಾವೆ ಅಲ್ಲ ಏನ್ ಇರಬಾರ್ದೆಲ್ಲ ಕಿತ್ತು ಅಂತ ಹೇಳ್ತಾ ಇದ್ದಾರೆ ಹೇಳ್ತಾರೆ ಎಷ್ಟು ಜಿಪುಣ ಶೆಟ್ಟಿ ಮಾಡ್ತಾರೆ ನೋಡ್ರಿ ಸ್ನೇಹಿತರೆ ಮಾವಿನಕಾಯಿಗೆ ಗಟ್ಟಿ ಅಲ್ಲ ಅವು ಗಿಡ ತಂದವ್ರೆ ನಾನು ಇನ್ನೂ ಹಚ್ಚಿದ್ದೆ ನಾನು ಆಗಿಲ್ಲ, ಕಾಯಿ ಆಗೇ ಇಲ್ಲ ಆಗ್ಲೇ ಕಿತ್ತುತ್ತಾ ಇದ್ದಾನೆ ಫುಲ್ ಆಗ್ಬೇಕಲ್ಲ ಅದು ಆಯ್ತು ಇವಾಗ 2 ಕಿತ್ತಿದಾಳಲ್ವಾ ಇವಾಗ ಒಂದು ಉಪ್ಪಿನಕಾಯಿ ನಾಳೆ ಮಾವಿನಕಾಯಿ ಚಿತ್ರಾನ್ನ ಬಿಡೋಣ ಅದಕ್ಕೆ ಹಣ್ಣಾಗಷ್ಟೊತ್ತಿ ನಾವ್ ಇರೋದಿಲ್ಲ ನಾವು ಹೋಗೇ ಬಿಡ್ತೀವಿ ನೋಡ್ರಿ ಜೀರಿಗೆ ಸಾಸಿವೆ ಸರ್ರೆ ಎಣ್ಣೆ ಕಡೆ ಅಲ್ಲಿ ಹಾಕ್ಬಿಟ್ಟು ಅದನ್ನ ಸಣ್ಣ ಬೇಯಿಸ್ಕೊಂಡು ಚಟಾಪಟ ಅಂದು ಇದು ಕರಿಬೇವು ಒಣ ಮೆಣಸಿನ್ಕಾಯಿ ಕರಿಬೇವು ಒಣ ಮೆಣಸಿನ್ಕಾಯಿ ಹಾಕೊಂಡು ಒನ್ ಮೋರ್ ಅನ್ಬೇಕು ಅಲ್ಲ ಇಲ್ಲಿ ಬರ್ರಿ ಅವ್ರಿಗೆ ಪ್ಯಾನ್ ಮಾಡ್ರಿ ಒಂದ್ ಕ್ಯಾಮ್ರಾ ಒಂದ್ ಕಡೆ ಹತ್ರ ಬರ್ರಿ ಏನ ಇಲ್ಲಿ ಓ ಇಲ್ಲಿ ನೋಡ್ರಿ ಇಲ್ಲಿ ಕಳ್ರು ನಿಂತಾರ ಹಿಂಗ್ ನಿಂತಾರೆ ಕಿಟಕಿಯಲ್ಲಿ ನೋಡ್ರಿ ಸ್ನೇಹಿತರೆ ಬೆಳ್ಳುಳ್ಳಿ ಹಾಕಿರಿ ಅಂತ ಹೇಳ ಬೆಳ್ಳುಳ್ಳಿ ಹಾಕಿ ಅಂತ ಮೇಲಿಂದ ಬಂದಿದ್ರಿ ನೀವು ಹೇಳಕ್ಕೆ ಬೆಳ್ಳುಳ್ಳಿ ಅಂತ ಹಾಕ್ಬೇಕಂತ ಮಮ್ಮಿ ಇಲ್ಲ ಇದ್ರಲ್ಲಿ ಹಾಕಲ್ಲ ಬೆಳ್ಳುಳ್ಳಿ Instant ಇದ್ರಲ್ಲಿ. ತುರ್ದು ಮಾಡ್ತೀನಲ್ಲ ಅದ್ರಲ್ಲಿ ಹಾ ಎಲ್ಲಿಂದ ಕಳ್ರು ನಾನು ಅವಾಗ ಕ್ಯಾಮ್ರಾದಲ್ಲೇ ನೋಡಿದೆ ಸ್ಕ್ರೀನ್ ಅಲ್ಲಿ ಯಾರೋ ಕಳ್ರು ನಿಂತಾರಲ್ಲ ಅಂತಂದ್ಬಿಟ್ಟು ಅಲ್ಲ ಅವ್ರ ಅಡಿಗೆ ಮನೆಯಲ್ಲೇ ಇರೋರು ಇದು ಒಂದ್ ಸ್ವಲ್ಪ ಕೆಂಪಗಾದ್ರೆ ತಣ್ಣಗೆ ಹಾಕ್ಬಿಡ್ಬೇಕು ಇದು ತಣ್ಣಗೆ ಆದ್ಮೇಲೆ ಇದ್ರಲ್ಲಿ ಹಾಕ್ಬೇಕು ಬಿಸಿದ ಹಾಕಂಗಿಲ್ಲ ಪೂಜೆಗೆ ಆದ್ರೆ ಒಂದ್ ಸ್ವಲ್ಪ ಬೈದ್ರೆ ಹೆಂಗ್ ಕೆಂಪಗೆ ಹಾಕ್ತಾಳಲ್ಲ ಸ್ನೇಹಿತರೆ ಆ ತರ ಕೆಂಪಗಾದ್ರೆ ಸಾಕು ಎಣ್ಣೆ ಅಲ್ಲ ನಿಮ್ಗೆ ಯಾರಿಗೂ ಶಕೆ ಆಗ್ತಾ ಇಲ್ವಾ ಅದಕ್ಕೇನೆ ನಿಮ್ ಅಡಿಗೆ ಮನೆಯಲ್ಲಿ ಫ್ಯಾನ್ ಅಂತ ಒಂದು ಹಾಕ್ತಿದೀನಿ ನಾನು ಮನೆ ಮಾಡಿದಾಗ ಅದನ್ನ ಅವಾಗ ಹಾಕೊಂಡು ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ನಿಮ್ ಬ್ಲಾಗ್ ಅಲ್ಲಿ ಸೌಂಡ್ ಬರುತ್ತಲ್ಲ ಓ ಹಲೋ ಮೇಡಮ್ ಲಾಗಲ್ ಸೌಂಡ್ ಬರುತ್ತೆ ಅಂತ ನಾನು ಸೌಂಡ್ಲೆಸ್ ಬರೋ ಫ್ಯಾನ್ ಅನ್ನು ಹಾಕ್ತಿದ್ದೀನಿ ಹ್ಯಾವೆಲ್ಸ್ ಇಂದು ಸ್ಟೆಲ್ತ್ ಏರ್ ಅಂತ ಈ ಫ್ಯಾನ್ ಮಾಡಲು ನೋಡಿ ಸ್ನೇಹಿತರೆ ಇಷ್ಟು ಬೆವ್ರು ಸುರಿತದೆ ನನಗೆ ಬ್ಲಾಗ್ ಮಾಡ್ತಾ ಇವಾಗ ಹಾಕ್ಲಾ ಅಂತ ಕೇಳ್ತಾಳೆ ನಾನು ಹೆಂಡ್ತಿ ಹಾಕ್ಬೇಕು ಅದ ಎಣ್ಣೆ ತಣ್ಣಗೆ ಹಾಕ್ಬೇಕಲ್ಲ ಆ ಎಣ್ಣೆ ಹಿಟ್ಟು ಇನ್ನೊಂದು ಶಕೆ ಆಗೋಯ್ತೀವಿ ಅಡಿಗೆ ಮನೆಯಲ್ಲಿ ಇದು ಒಗ್ಗರಣೆ ಕೊಟ್ಟಿದ್ದು ಒಗ್ಗರಣೆ ಕೊಟ್ಟಿದ್ದು ಎಣ್ಣೆ ಒಳಗಡೆ ಹಾಕಿ ಕರ ಬರ ಅಂತ ತಿಳ್ಸ್ಕೊಬೇಕಾ ನೋಡಿ ಸ್ನೇಹಿತರೆ ಉಪ್ಪಿನಕಾಯಿ ರೆಡಿ ಟು ಈಟ್ ಇಷ್ಟೇ सिंपल उप्पिनकाई जास्ती टेंशन नहीं लेने का अभी खा के देखने का अभी खाने का पीने का मस्त मजा करने का ಗಿಡ ಇದ್ರಂತೂ ದಿನ 2 ದಿನಕ್ಕೊಂದ್ಸರಿ ಫ್ರೆಶ್ ಹಾಕೋಬೋದಲ್ಲ ಫ್ರೆಶ್ ನೋಡ ಈಗ ನಾನು ಹೆಂಡತಿ ತಿಂದ್ಬಿಟ್ಟು ಹೇಳ್ತಾಳೆ ಹೆಂಗಾಗೈತೆ ಅಂತ ಅಂದ್ಬಿಟ್ಟು ಬರ್ರಿ ನೀವು ಫಸ್ಟ್ ನಿಮ್ ತಿನ್ನಿ ಇಲ್ಲ ಫಸ್ಟ್ ನೀವು ತಿನ್ಬೇಕು ನೀವು ಚೆನ್ನಾಗಿರ್ಬೇಕು ಫಸ್ಟ್ ನೀವು ತಿನ್ರಿ ಕರೆಕ್ಟ್ ಆಗಿ ಹೇಳ್ದ ರೆಡಿ ರೆಡಿ ಅಂತ ಏನು ಚೆನ್ನಾಗಿದ್ಯಾ ಚೆನ್ನಾಗಿದೆ ಒನ್ ಮೋರ್ ಅನ್ಬೇಕು ಸಕ್ಕದಾಗಿದೆ ಸ್ವಲ್ಪ ಆದ್ರೂ ಹಿಡ್ಕೋಬೇಕು ಆಮೇಲೆ ಉಪ್ಪು ಏನೋ ಸ್ವಲ್ಪ ಹಾಕ್ಬೇಕನ್ಸುತ್ತೆ ಕರೆಕ್ಟ್ ಆಯ್ತಾ ಅದ್ಯಾಕೆ ನಾನು ಉಪ್ಪು ಅಂತಿಲ್ಲ ಅಂತಂತೀಯ ಆಲ್ರೆಡಿ ಉಪ್ಪಿಗೆ ನನ್ನ ಬಾಯಲ್ಲಿ ಸೂಪರ್ ಜಾಕ ಅಲ್ಟಿಮೇಟಮ್ ಸಕ್ಕದಾಗಿತ್ತು ಏನು ಪೂಜಾ ಏನ್ರಿ ರೆಡಿನಾ ನಾಳೆ ಇನ್ನು ನಮ್ಮ ಪೂಜಾ ಅವ್ರದ್ದು ಎಷ್ಟು ತಿಂಗಳ ಕತೆ 3.5 ತಿಂಗಳು 3.5 ತಿಂಗಳಿನ ಕತೆ ನಮ್ಮ ಪೂಜಾ ಅವ್ರದ್ದು ಇನ್ನು ಒಂದು ಕೊನೆಯ ಹಂತಕ್ಕೆ ಬಂದಾಗಿದೆ. ಇನ್ನು ನಾಳೆ ಅವರ ಪಯಣ ಇಲ್ಲಿಂದ ನಮ್ಮ ಬೆಂಗಳೂರಿಗೆ ಶುರುವಾಗಲಿದೆ. ಬೆಳಗ್ಗೆ ನಾವು ತಿಂಡಿ ತಿನ್ಕೊಂಡು ಇನ್ನೊಂದು ವ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿಂದ ಹೊರಡುತ್ತಾ ಈ ಮನೆಗೆ ಒಂದು ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ನಮ್ಮ 2 ಮಾತುಗಳನ್ನು ಮುಗಿಸ್ತಾ ನಾವು ಇನ್ನೊಂದು ವ್ಲಾಗಲ್ಲಿ ಸಿಗೋಣಂತೆ ಅಂತ ಹೇಳಕ್ಕೆ ಬರಲ್ಲ, ಯಾಕಂದ್ರೆ ಇನ್ನೊಂದು ವ್ಲಾಗ್ ಎಂಡ್ ಮಾಡ್ತಾರೆ. ಚೆನ್ನಾಗಿತ್ತು, ಹಂಗೆ ಎಂಡ್ ಮಾಡಬೇಕಿತ್ತು. ನನ್ನ ಮಗಳಿಗೆ ಒಂದು ಸ್ವಲ್ಪ ತೋರ್ಸೋಣ ಇಲ್ಲಿ ಅಂತ ಅನ್ಕೊಂಡು ಬಂದೆ, ಹಂಗೆ ಏನು ಮಾಡೋದು ಬೇಡ ಅಂತಂದ್ಬಿಟ್ಟು. ನಮ್ಗೆ ನೀವು ನಾಳೆ ಹೋಗ್ತಾ ಇದ್ದೀರಲ್ಲ, ಇವು 2 ಪಾಪುಗಳು ಹೋಗ್ಲಕತ್ತ ನೀವು ಹೋದ್ರೆ ನಡೀತಿತ್ತು. ನಮ್ಗೆ ಹೊಡೆದು ಡೈಲಾಗ್ ಮನಸ್ಸೇ ಆಗಲ್ಲಕ್ಕೆ ಇವ್ರಿಗೆಲ್ಲ ಬಿಟ್ಟು ನಮ್ಗೆ ನೀವು ಕರ್ಕೊಂಡು ಹೋಗ್ಬಿಡ್ತೀರಾ. ನಮ್ಗೆ ಮನೆಯಲ್ಲೇ ಬೋರ್ ಎಲ್ಲರಿಗೆ ಈಗ ಬಂದು ಅವಾಗ ನಮ್ಗೆ ಕಿಡಾಸ್ತಿರ್ತೀವಿ, ಮಲ್ಕೊಂಡ್ಬಿಡ್ತಿರಲ್ಲ. ಮ್ಯಾಲೆ ಬಂದು ಒದ್ದಾಡೋದು, ಬೆನ್ನ ಮೇಲೆ ಕೂಡೋದು, ಕುತ್ತಿಗೆ ಮೇಲೆ ಕೂಡಿಸ್ಕೋ, ಹೆಗ್ಲ ಮೇಲೆ ಕೂಡಿಸ್ಕೋ, ಇದು ಗೊತ್ತಾಗ್ತಿರ್ಲಿಲ್ಲ. ಟೈಮ್ ಪಾಸ್ ಆಗ್ತಿತ್ತು ನಮ್ಗೆ. ಇಬ್ರು ತಾತನ ಮೈ ಮೇಲೇನೆ
ನಂಬರ್ 1 ಮತ್ತೆ ನಂಬರ್ 2. ಏಯ್ ಪುತ್ತನು ನೋಡೋಣ ಒಂದು ನೋಡೋಣ ಇಲ್ಲೇ ನೋಡೋ ಕ್ಯಾಮ್ರಾಗೆ ನೋಡ್ತಾ ಇದ್ದಾಳೆ ನೋಡು. ಹಾಯ್ ಮಾಡ್ತೀನಿ. ಹಲೋ. ಹಲೋ 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 ಬಾಯ್ ಬಾಯ್ ಹಾಯ್ ಹಾಯ್. ನಾಳೆ ಫ್ಲೈಟಲ್ಲಿ ಬರೋ ಹೋಗ್ತಾಳೆ ಈಗ ಅವಳು ಚೋಟಿಗಳ ಪಾಪುದು ಫಸ್ಟ್ ಫ್ಲೈಟ್ ನಾಳೆ. ಫಸ್ಟ್ ಫ್ಲೈಟ್ ನಮ್ಮ ಪಾಪದು. ಸೊ ನಾಳೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ನಾಳೆ ಏನೇನು ಮಾಡ್ತೀವಿ, ಹೇಗೆ ಹೋಗ್ತಾ ಇದ್ದೀವಿ, ನಮ್ದು ಹೇಗೆ ನಮ್ಮ ವ್ಲಾಗ್ ಮಾಡ್ತೀನಿ ನಾಳೆ, ಅದನ್ನೆಲ್ಲ ನಿಮಗೆ ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನೆಕ್ಸ್ಟ್ ವ್ಲಾಗ್ ಬರೋ ವ್ಲಾಗಲ್ಲಿ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅನ್ಕೊಂತ ಸ್ನೇಹಿತರೆ. ಇವತ್ತಿನ ವ್ಲಾಗಿಂದೆಲ್ಲ ನಿಮ್ಗೆ ತುಂಬ ಇಷ್ಟ ಆಯ್ತು ಅನ್ನಿಸ್ತಾ ಇದೆ. ಒಂಥರ ಹೋಲಿ ಸ್ಪೆಷಲ್ ವ್ಲಾಗ್ ಇದ್ದಂಗೆ ಇತ್ತು ಇವತ್ತಲ್ವಾ. ಎಷ್ಟು ಚೆನ್ನಾಗಾಯ್ತಲ್ಲ ಹೋಲಿ ಎಲ್ಲ ತುಂಬ ಸಖತ್ತಾಗಿ ಆಡಿದ್ವಿ. ಗುಲ್ಬರ್ಗಲ್ಲಿ ಇದ್ವಿ ಅಂತ ಹಿಂಗೆ ಆಡಿದ್ವಿ. ಆಮೇಲೆ ಸ್ನೇಹಿತರೆ ಯಾರು ಕಮೆಂಟ್ ಸೆಕ್ಷನಲ್ಲಿ ಅದು ಇದು ಏನು ಮಾತಾಡ್ಬಿಡಿ ನಾವು ಅಷ್ಟೊಂದೆಲ್ಲ ನೀರು ವೇಸ್ಟ್ ಮಾಡಿದ್ವಿ ಅಂತ. ಆ್ಯಕ್ಚುಲಿ ನಾವು ನೀರು ವೇಸ್ಟ್ ಮಾಡಿಲ್ಲ. ನಮ್ಮ ಮಾವ ಏನು ಮಾಡಿದ್ರು ಅಂದರೆ ಒಂದು ಐಡಿಯಾ ಮಾಡಿದ್ರು. ಹೆಂಗಿದ್ರು ಗಿಡಗಳಿಗೆ ನೀರು ಹೊಡಿಬೇಕಾಗಿತ್ತು. ಎರಡು ದಿನದಿಂದ ನೀರೇ ಹೊಡೆದಿರಲಿಲ್ಲ ಅವರು. ಹೋಲಿ ಆಡೋಣ ನೀರಲ್ಲೆಲ್ಲ, ಸೊ ಗಿಡಗಳಿಗೆ ನೀರು ಹೊಡೆದಂಗೆ ಆಗುತ್ತೆ ಅಂತ ಅನ್ಕೊಂಡು ನಾವು ಆ ಥರ ವೆಯ್ಟ್ ಮಾಡ್ತಾ ಇದ್ವಿ. ಇದನ್ನ ಬೆಳಗ್ಗೆ ಹೇಳಿರಲಿಲ್ಲ ಬ್ಲಾಗ್ ಮಾಡಿದಾಗ, ನಾನು ಇವಾಗ ಹೇಳ್ತಾ ಇದ್ದೀನಿ. ಯಾರು ಮತ್ತೆ ಅದನ್ನ ಬೇಜಾರು ಮಾಡ್ಕೊಬಿಡಿ ನಾವು ಇಷ್ಟೊಂದು ನೀರು ವೇಸ್ಟ್ ಮಾಡ್ತಾ ಇದೀವಿ ಹಂಗೆ ಹಿಂಗಂತ. ನೀರು ಏನು ವೇಸ್ಟ್ ಮಾಡಿಲ್ಲ ಸ್ನೇಹಿತರೆ. ಗಿಡಗಳಿಗೆ ಹಾಕೋ ನೀರನ್ನ ನಾವು ಅಲ್ಲ ಆಟ ಆಡ್ಬಿಟ್ಟು ಹಂಗೆ ಗಿಡಗಳಿಗೆ ಚಲ್ಲಿದೀವಿ ಅದೇ ನೀರನ್ನ ಅಂತ ತಿಳ್ಕೊಳ್ಳಿ. ಸೊ ಸರಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂತ ಅನ್ಕೊಂತಾ ಇದ್ದೀನಿ ನಾನು. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕು, ಒಂದು ಕಾಮೆಂಟು, ಒಂದು ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.